ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಶ್ಮೀರದ ಆರ್ಟಿಕಲ್ 370 ರದ್ದತಿಗೆ ಸುಪ್ರೀಂ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಾಯಿತು. ಇನ್ನು ಕಾಶ್ಮೀರ ವಿವಾದ ಅನ್ನೋದು ಮುಗಿದ ಅಧ್ಯಾಯ. ಅಲ್ಲಿ ಇನ್ಯಾವತ್ತಾದ್ರೂ ಏನಾದರೂ ಬೇಳೆ ಬೇಯಿಸ್ಕೋಬಹುದು ಅನ್ನೋ ಕನಸನ್ನು ಕೂಡ ಹೊರಗಿನ ಶಕ್ತಿಗಳು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈಗ ಭಾರತದ ಮುಂದಿರೋದು ಆಕ್ರಮಿತ ಕಾಶ್ಮೀರವನ್ನು ಕೂಡ ವಶಪಡಿಸಿಕೊಂಡು ಭಾರತದ ಭಾಗವನ್ನಾಗಿ ಮಾಡ್ಕೊಳ್ಳೋ ಕಾರ್ಯಾಚರಣೆ. ಅದು ಯಾವಾಗ ಶುರು ಆಗುತ್ತೆ, ಏನಾಗುತ್ತೆ, ಅಥವಾ ಚುನಾವಣಾ ಗಿಮಿಕ್ ಆಗಿ ಉಳಿದು ಬಿಡುತ್ತಾ ಗೊತ್ತಿಲ್ಲ. ಆದರೆ ಭಾರತದ ಕಾಶ್ಮೀರದೊಳಕ್ಕೆ ಭಯೋತ್ಪಾದಕರನ್ನು ನುಗ್ಗಿಸಿ ಅಲ್ಲಿನ ವ್ಯವಸ್ಥೆಯನ್ನು ಕೆಡಿಸೋ ಪ್ರಯತ್ನವನ್ನು ಮಾತ್ರ ಪಾಕಿಸ್ತಾನ ಕಡಿಮೆ ಏನು ಮಾಡ್ತಾ ಇಲ್ಲ. ಈಗ ಚಳಿಗಾಲದಲ್ಲೇ ಸುಮಾರು 250ಕ್ಕೂ ಹೆಚ್ಚು ತರಬೇತಿ ಪಡೆದ ಉಗ್ರರು ಆಕ್ರಮಿತ ಕಾಶ್ಮೀರದ ಲಾಂಚ್ ಪ್ಯಾಡ್ಗಳಲ್ಲಿ ಕಾಯ್ತಾ ಇದ್ದಾರೆ. ಅವರನ್ನ ಭಾರತದ ಗಡಿ ದಾಟಿಸೋ ಅವಕಾಶಕ್ಕಾಗಿ ಪಾಕಿಸ್ತಾನ ಕಾಯ್ತಾ ಇದೆ ಅಂತ ಮೊನ್ನೆ ಭಾರತೀಯ ಗಡಿ ರಕ್ಷಣಾ ಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅವರು ಇಂಟೆಲಿಜೆನ್ಸ್ ಮಾಹಿತಿಯನ್ನು ಆಧರಿಸಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗೊಂದು ಮಾಹಿತಿ ಹೊರಬಿದ್ದ ಕೆಲವೇ ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹಾವಳಿ ಹೆಚ್ಚಾಗ್ತಾ ಇದೆ. ಪೂಂಚ್ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರೋ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಹೋದ ಭಾರತೀಯ ಪಡೆಗಳು 5 ವೀರ ಯೋಧರನ್ನ ಕಳ್ಕೋಬೇಕಾಗಿ ಬಂದಿದೆ. ಇದು ಪಾಕಿಸ್ತಾನ ಕಾಶ್ಮೀರದಲ್ಲಿ ನಡೆಸೋದಕ್ಕೆ ಹೊರಟಿರುವ ಮಾರಣ ಹೋಮದ ಬಗ್ಗೆ ಬೆಳಕು ಚೆಲ್ತಾ ಇದೆ. ಹಾಗಾದ್ರೆ ಕಾಶ್ಮೀರದ ಗಡಿಯಲ್ಲಿ ಏನ್ ಮಾಡಬೇಕು ಅಂತ ಪಾಕಿಸ್ತಾನ ಬಯಸ್ತಾ ಇದೆ? ಈಗ ಅವರಿಗೆ ಕಾಶ್ಮೀರ ಅನ್ನೋದು ಅಷ್ಟೊಂದು ಮುಖ್ಯ ಯಾಕಾಗ್ತಾ ಇದೆ? ಮೊನ್ನೆ ಭಾರತದ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 370 ರದ್ದತಿಯನ್ನ ಎತ್ತಿ ಹಿಡಿದ ನಂತರ ಪಾಕಿಸ್ತಾನದ ಪ್ರತಿಕ್ರಿಯೆ ಏನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಕಾಶ್ಮೀರದ ಮೇಲೆ ಕಣ್ಣಿಟ್ಟಿರುವ ವಿಷಯ ಹೊಸದೇನೂ ಅಲ್ಲ. ಅಲ್ಲಿ ಅವರಿಗೆ ಭಾರತದ ವಿರುದ್ಧ ಯುದ್ಧ ಮಾಡಿ ಕಾಶ್ಮೀರವನ್ನು ವಶಕ್ಕೆ ತಗೊಳ್ಳೋದು ಸಾಧ್ಯನೇ ಇಲ್ಲ ಅನ್ನೋದು ಅರ್ಥ ಆದ ಮೇಲೆ ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದಕರ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಶುರು ಮಾಡ್ತು. ಅದು ಅವತ್ತಿಂದ ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ. ಡಿಸೆಂಬರ್ 21ನೇ ತಾರೀಕು ಕೂಡ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳು ವರದಿಯಾಗಿವೆ. ಪೂಂಚ್ ಭಾಗದಲ್ಲಿದ್ದಾರೆ ಅಂತ ಹೇಳಲಾದ ಭಯೋತ್ಪಾದಕರನ್ನ ಹೊಡೆದು ಕೆಡುವುದಕ್ಕೆ ಭಾರತೀಯ ಪಡೆಗಳು ಕೂಂಬಿಂಗ್ ಆಪರೇಷನ್ ಅನ್ನು ಮಾಡ್ತಾ ಇದ್ವು. ಲಷ್ಕರ್ ಎ ತೈಬಾದ ಅಂಗಸಂಸ್ಥೆ ಅಂತ ಹೇಳಿಕೊಳ್ಳುವ ದ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ನ ಉಗ್ರರು ಕಾಡಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕ ನಂತರ ಅವರನ್ನ ಹುಡುಕೋದಿಕ್ಕೆ ಒಂದಷ್ಟು ಸೈನಿಕರು ಪೂಂಚ್ ರಜೌರಿ ಭಾಗದ ಕಾಡುಗಳಿಗೆ ಹೋದ್ರು. ಗೆಳೆಯರೆ, ಇಲ್ಲಿ ಕೂಡ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ನಂತಹ ಹೆಸರುಗಳನ್ನ ಬದಲಾಯಿಸಿ ಉಗ್ರ ಸಂಘಟನೆಗಳು ಹೊಸ ಹೆಸರುಗಳಲ್ಲಿ ಹೊಸ ರೂಪದಲ್ಲಿ ಬರ್ತಾ ಇವೆ. ಅವರ ಹೆಸರುಗಳಾದ್ರೂ ಹೇಗಿರ್ತಾ ಇದ್ದಾರೆ ನೋಡಿ. ದಿ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಅಂತೆ, ರೆಸಿಸ್ಟೆನ್ಸ್ ಫೋರ್ಸ್ ಅಂತೆ. ಈ ಹೆಸರುಗಳನ್ನ ನೋಡಿದ್ರೆ ಇವು ಇಸ್ಲಾಮಿಕ್ ಉಗ್ರ ಸಂಘಟನೆಗಳಲ್ಲ, ಬದಲಾಗಿ ಕಾಶ್ಮೀರವನ್ನು ಪ್ರತ್ಯೇಕಗೊಳಿಸೋದಕ್ಕೆ ಹುಟ್ಟುಕೊಂಡ ಪ್ರತ್ಯೇಕತಾವಾದಿ ಹೋರಾಟದ ಸಂಘಟನೆಗಳು ಅಂತ ಅನ್ನಿಸಬೇಕು. ಆ ಥರದ ಹೆಸರುಗಳನ್ನ ಇಲ್ಲಿ ಉಗ್ರ ಸಂಘಟನೆಗಳು ಇಟ್ಟುಕೊಳ್ತಾ ಇವೆ. ಅದೊಂದು ಕಡೆ ಇರಲಿ. ಮೊನ್ನೆ ಏನಾಯ್ತು, ಕಾಡಲ್ಲಿ ಒಂದಷ್ಟು ಉಗ್ರರು ಅಡಗಿ ಕೂತಿದ್ದಾರೆ ಅನ್ನೋ ಮಾಹಿತಿ ಬಂತು. ಹೀಗಾಗಿ ಆಲ್ ಔಟ್ ಆಪರೇಷನ್ ಅನ್ನ ಹಮ್ಮಿಕೊಂಡಿರೋ ಅಲ್ಲಿನ ಸೇನೆ ಕೂಂಬಿಂಗ್ ಕಾರ್ಯಾಚರಣೆಗೆ ಕಾಡಿನ ಕಡೆಗೆ ಹೊರಡಿತು. ಅಲ್ಲಿಂದ ಅವರು ವಾಪಸ್ ಬರುವಾಗ ಪೂಂಚ್ ಬಳಿಯ ದಾತ್ಯಾರ್ ಮೋರ್ ಅನ್ನೋ ಕಡೆ ಒಂದು ಬ್ಲೈಂಡ್ ಕರ್ವ್ ಇದೆ. ಅಂದ್ರೆ ಆ ತಿರುವಿನಲ್ಲಿ ಎದುರಿಗೆ ಯಾವ ವಾಹನ ಬರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಕಡಿದಾದ ತಿರುವೊಂದು ಅಲ್ಲಿದೆ. ಅಲ್ಲಿಗೆ ಸೇನಾ ವಾಹನ ಬರ್ತಿದ್ದ ಹಾಗೆ ಅಲ್ಲಿ ಅಡಗಿ ಕೂತಿದ್ದ ಉಗ್ರರು ಭಾರತೀಯ ಯೋಧರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಹೀಗಿಲ್ಲಿ ಅಚಾನಕ್ ಆಗಿ ನಡೆದ ದಾಳಿಯಲ್ಲಿ 5 ಯೋಧರು ಸಾವನ್ನಪ್ಪಿದ್ರೆ ಇನ್ನಿಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇಲ್ಲಿ ಕೂಡ ಭಾರತದ ಯೋಧರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ಉಗ್ರರ ವಿರುದ್ಧ ಪ್ರತಿದಾಳಿಗಿಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮರೆಯಲ್ಲಿ ಅಡಗಿ ಕೂತಿದ್ದ ಉಗ್ರರು ನಡೆಸಿದ ದಾಳಿಯಲ್ಲಿ ಭಾರತ ತನ್ನ 5 ವೀರ ಯೋಧರನ್ನ ಕಳ್ಕೋಬೇಕಾಗಿ ಬಂದಿದೆ. ಇನ್ನು ಈ ದಾಳಿಯನ್ನು ನಡೆಸಿದ ಉಗ್ರರು ವೆಲ್ ಟ್ರೈನ್ಡ್ ಇದ್ದಾರೆ. ಅವರಿಗೆ ಪಾಕಿಸ್ತಾನದಲ್ಲಿ ತರಬೇತಿ ಸಿಕ್ಕಿರೋದು ಪಕ್ಕಾ ಆಗಿದೆ. ಕಾಡುಗಳಲ್ಲಿ ಹೇಗೆ ಸಂಚರಿಸಬೇಕು ಮತ್ತು ದಾಳಿಗಳನ್ನ ಹೇಗೆ ಆಯೋಜಿಸಬೇಕು ಅನ್ನೋ ಬಗ್ಗೆ ಅವರಿಗೆ ಟ್ರೈನಿಂಗ್ ಸಿಕ್ಕಿದೆ. ಈ ಭೂಭಾಗವನ್ನ ಮತ್ತು ಈ ಕಾಡುಗಳನ್ನ ಕೂಡ ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ದಾಳಿಯಲ್ಲಿ ಉಗ್ರರು ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಮುಂದೆ ನಡೆಯೋ ಸರ್ಚ್ ಆಪರೇಷನ್ಗಳಲ್ಲಿ ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ತೀವಿ ಅಂತ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ರೀತಿಯ ಕಳ್ಳ ಮಾರ್ಗದ ಮೂಲಕ ಭಾರತೀಯ ಸೇನೆ ಮೇಲೆ ದಾಳಿ ಮಾಡೋದನ್ನ ಪಾಕಿಸ್ತಾನ ಈ ಹಿಂದಿನಿಂದಲೂ ಮಾಡ್ತಾ ಬಂದಿದೆ. ಅದಿನ್ನು ಮುಂದೆ ಈ ರೀತಿಯ ದಾಳಿಗಳನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಅನ್ನೋ ಮಾಹಿತಿ ಕೂಡ ಭದ್ರತಾ ಪಡೆಗಳಿಗೆ ಸಿಕ್ಕಿದೆ. ಗೆಳೆಯರೆ, ಭಾರತ ಜಮ್ಮು ಕಾಶ್ಮೀರವನ್ನು ವಿಲೀನ ಮಾಡಿಕೊಳ್ಳುವಾಗ ಅದಕ್ಕೆ ವಿಶೇಷ ಸ್ಥಾನಮಾನಗಳನ್ನು ಕೊಡ್ತು. ಆ ವಿಶೇಷ ಸ್ಥಾನಮಾನಗಳು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳೋದಕ್ಕೆ ಒಂದಷ್ಟು ತಾಂತ್ರಿಕ ತೊಂದರೆಗಳನ್ನು ಉಂಟು ಮಾಡ್ತಾ ಇದ್ವು. ಯಾಕೆಂದ್ರೆ ಭಾರತದ ಸಂವಿಧಾನ ಕಾಶ್ಮೀರಕ್ಕೆ ಸಂಪೂರ್ಣವಾಗಿ ಅನ್ವಯ ಆಗ್ತಾ ಇರಲಿಲ್ಲ. ರಕ್ಷಣೆ, ವಿದೇಶಾಂಗ ವ್ಯವಹಾರಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಅಧಿಕಾರವನ್ನ ಕಾಶ್ಮೀರದ ವಿಧಾನಸಭೆಗೆ ಕೊಡಲಾಗಿತ್ತು. ಅಲ್ಲಿ ಭಾರತ ಏನೇ ಮಾಡಬೇಕು ಅಂದ್ರೂ ಅಲ್ಲಿನ ವಿಧಾನಸಭೆಯ ಅನುಮತಿಯನ್ನು ಪಡ್ಕೊಂಡೇ ಮಾಡಬೇಕಾಗಿತ್ತು. ಇದು ಕಾಶ್ಮೀರವನ್ನ ಭಾರತದಲ್ಲಿ ಇದ್ದೂ
ಇಲ್ಲದ ಪರಿಸ್ಥಿತಿಯಲ್ಲಿಡೋದಕ್ಕೆ ಸಹಕಾರಿಯಾಗಿತ್ತು. ಮತ್ತು ಪಾಕಿಸ್ತಾನಕ್ಕೆ ಇವತ್ತಲ್ಲ ನಾಳೆ ಕಾಶ್ಮೀರ ನಮ್ಮದೇ ಅಂತ ಹೇಳೋದಕ್ಕೆ, ಕಾಶ್ಮೀರದಲ್ಲಿ ಜನಮತಗಣನೆ ಮಾಡಿಸಿ ಅಂತ ಒತ್ತಾಯಿಸೋದಕ್ಕೆ, ಕಾಶ್ಮೀರದಲ್ಲಿನ ಜನಕ್ಕೆ ಭಾರತ ಸೇರೋಕೆ ಇಷ್ಟ ಇಲ್ಲ, ಅವರು ಸ್ವಾತಂತ್ರ್ಯವನ್ನು ಬಯಸ್ತಾ ಇದ್ದಾರೆ ಅನ್ನೋ ಪ್ರೊಪಗಂಡಾನ ಮಾಡೋದಕ್ಕೆ, ಪ್ರತ್ಯೇಕತಾವಾದವನ್ನಲ್ಲಿ ಬೆಳೆಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತಾ ಇತ್ತು. ಸೊ ಯಾವಾಗ 2019ರಲ್ಲಿ ಭಾರತ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿ ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆ ಮಾಡಿ ಭಾರತದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯವಾಗುವ ಎಲ್ಲ ಕಾನೂನುಗಳು ಇವತ್ತಿಂದ ಕಾಶ್ಮೀರಕ್ಕೂ ಅನ್ವಯವಾಗುತ್ತವೆ, ಕಾಶ್ಮೀರ ಏನು ಸ್ಪೆಷಲ್ ಅಲ್ಲ ಅಂತ ಹೇಳ್ಬಿಡ್ತು ಆವತ್ತೇ ಪಾಕಿಗಳು ಎದೆ ಹೊಡ್ಕೊಂಡ್ರು. ಅವತ್ತು ಪಾಕಿಸ್ತಾನ ಭಾರತದ ಮೇಲೆ ನಾನಾ ರೀತಿಯ ಒತ್ತಡವನ್ನು ತರುವ ಪ್ರಯತ್ನ ಮಾಡ್ತು. ನಾವು ನಿಮ್ಮ ಜೊತೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳ್ತು. ಕಾಶ್ಮೀರಕ್ಕೆ ಮತ್ತೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ OIC ಅಂದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಸಭೆಯಲ್ಲಿ ಹೇಳಿಸೋ ಪ್ರಯತ್ನವನ್ನು ಮಾಡ್ತು. ಅವರು ಏನೇ ತಿಪ್ಪರ್ಲಾಗ ಹೊಡೆದ್ರು ಭಾರತ ಯಾವುದಕ್ಕೂ ಜಗ್ಲಿಲ್ಲ. ನಾವು ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ನಿಮ್ಮ ಜುಜುಬಿ ವ್ಯಾಪಾರ ಇನ್ ಯಾರಿಗೆ ಬೇಕು ಜಾರೆ ಅಂದ್ಬಿಡ್ತು ಭಾರತ. ಗೆಳೆಯರೆ, ಈ ಆರ್ಟಿಕಲ್ 370 ರದ್ದತಿ ಅನ್ನೋದು ಕೇವಲ ಪಾಕಿಸ್ತಾನವನ್ನು ಮಾತ್ರ ಕಂಗೆಡಿಸಲಿಲ್ಲ. ಬದಲಿಗೆ ಚೈನಾಗೆ, ಅಮೆರಿಕಾಗೆ, ಒಂದಷ್ಟು ಪಶ್ಚಿಮದ ದೇಶಗಳಿಗೆ ಯಾರ್ಯಾರು ಕಾಶ್ಮೀರವನ್ನು ಬಳಸಿಕೊಂಡು ಭಾರತದಲ್ಲಿ ಆಟ ಕಟ್ಟಬೇಕು ಅಂದ್ಕೋತಿದ್ರು, ಯಾರ್ಯಾರು ಕಾಶ್ಮೀರಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನಗಳು ಶಾಶ್ವತವಾಗಿ ಕಿತ್ತಾಡಿಕೊಂಡೇ ಇರಬೇಕು ಮತ್ತು ಕಾಶ್ಮೀರದ ಹೆಸರಲ್ಲಿ ಭಾರತವನ್ನು ತಮ್ಮ ತಾಳಕ್ಕೆ ತಕ್ಕ ಹಾಕಿ ಕುಣಿಸ್ಕೋಬೇಕು ಅಂದ್ಕೊಂಡಿದ್ರು, ಆ ಎಲ್ಲ ದೇಶಗಳಿಗೂ ಕೂಡ ಇದು ನಿರಾಸೆಯನ್ನು ಉಂಟು ಮಾಡ್ತು. ಆದ್ರೆ ಇದು ಭಾರತದ ಆಂತರಿಕ ವಿಷಯ, ಇದರ ಬಗ್ಗೆ ನೇರವಾಗಿ ಹೊರಗಿನವರೇನು ಮಾತಾಡೋದಕ್ಕೆ ಬರುವುದಿಲ್ಲ. ಸೊ ಆರ್ಟಿಕಲ್ 370 ವಿರುದ್ಧ ಇಲ್ಲಿನ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರೋ ಹಾಗೆ ಹೊರಗಿನ ಕೆಲವರು ಪ್ರಚೋದನೆಯನ್ನು ಕೂಡ ಮಾಡಿದ್ರು. ಈ ಪ್ರಕರಣದಲ್ಲಿ ನ್ಯಾಯಾಲಯ ಕೊಟ್ಟ ತೀರ್ಪು ಕೂಡ ಅವರಲ್ಲಿಗ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ಈಗ ಕಾಶ್ಮೀರದ ವಿಶೇಷ ಸ್ಥಾನಮಾನ ಅನ್ನೋದು ವಿಷಯವಾಗಿ ಉಳ್ಕೊಂಡಿಲ್ಲ. ಸೊ ಈಗೇನು ಮಾಡಬೇಕು? ಇವರ ಹತಾಶೆ ಎಷ್ಟಿದೆ ಅಂದ್ರೆ, ಮೊನ್ನೆ ಪಾಕಿಸ್ತಾನದ ತಾತ್ಕಾಲಿಕ ಪ್ರಧಾನಿ ಕಾಕರ್ ಕಾಶ್ಮೀರಕ್ಕಾಗಿ ನಾವಿನ್ನೂ 300 ಯುದ್ಧಗಳನ್ನು ಬೇಕಾದರೂ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ತಿನ್ನೋದಿಕ್ಕೆ ಅನ್ನ ಇಲ್ಲ, ದೇಶದೊಳಗಿನ ಭಯೋತ್ಪಾದಕರನ್ನ ನಿಗ್ರಹಿಸೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇನ್ನು ಕಾಶ್ಮೀರಕ್ಕಾಗಿ ಏನಯ್ಯ ಯುದ್ಧ ಮಾಡ್ತೀಯಾ ನೀನು ಅಂತ ಅಲ್ಲಿನ ಜನ ಕೂಡ ಅವರನ್ನು ಕೇಳ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿನ ಬುದ್ಧಿವಂತರೆಲ್ಲ ಈಗಾಗಲೇ ದೇಶ ಬಿಟ್ಟು ಯುರೋಪಿಯನ್ ದೇಶಗಳಲ್ಲಿ ನೆಲೆ ನಿಂತು ಬಿಟ್ಟಿದ್ದಾರೆ. ಈಗ ಅಲ್ಲಿರೋದು ಬರೀ ಮದರಸಾ ಛಾಪುಗಳು, ಅವರಿಗೆ ಜನ್ನತ್ತು ಹೂರು ಇಂಥದನ್ನು ಬಿಟ್ರೆ ಬೇರೆ ಏನು ಅರ್ಥ ಆಗೋದಿಲ್ಲ. ಸೊ ಅಲ್ಲಿ ಕಾಶ್ಮೀರದ ಕನಸು ಸದ್ಯಕ್ಕೆ ಹೋಗೋದಿಲ್ಲ. ಗೆಳೆಯರೆ, ಈಗಾಗಲೇ ಪಾಕಿಸ್ತಾನ ಕಾಶ್ಮೀರಕ್ಕಾಗಿ ಭಾರತದ ಜೊತೆ 4 ಯುದ್ಧಗಳನ್ನು ಮಾಡಿ ಅಷ್ಟೂ ಯುದ್ಧಗಳಲ್ಲಿ ಸೋಲನ್ನು ಅನುಭವಿಸಿದೆ. ಭಾರತದ ಮೇಲಿನ ದ್ವೇಷದ ಕಾರಣಕ್ಕಾಗಿನೇ ಪಾಕಿಸ್ತಾನ ತನ್ನ ದೇಶದ ಒಂದು ಭಾಗನೇ ಕಳ್ಕೋಬೇಕಾಗಿ ಬಂತು ಕೂಡ. 52 ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಅಮೆರಿಕದ ಬೆಂಬಲ ಇದ್ದ ದಿನಗಳಲ್ಲೇ ಭಾರತದ ಮುಂದೆ ಹೀನಾಯ ಸೋಲೊಪ್ಪಿಕೊಂಡು ಅಲ್ಲಿನ 93,000 ಸೈನಿಕರು ಭಾರತದ ಮುಂದೆ ಮಂಡಿಯೂರಿ ಆಯುಧಗಳನ್ನು ಕೆಳಗಿಟ್ಟು ಶರಣಾಗಿದ್ದನ್ನ ಆ ದೇಶ ಈಗಾಗಲೇ ಮರೆತು ಬಿಟ್ಟು ಕಾಣ್ತಾ ಇದೆ. ಇನ್ನೂ 300 ಯುದ್ಧ ಮಾಡ್ತಾರಂತೆ. 300 ಅಲ್ಲ, ಇನ್ನು 1-2 ಯುದ್ಧ ಆಗಿಬಿಟ್ರೆ ಅಲ್ಲಿ ಪಾಕಿಸ್ತಾನ ಅನ್ನೋ ದೇಶನೇ ಇರೋದಿಲ್ಲ. ಹಾಗಂತ ಇದು ಅವರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಹೀಗಾಗಿನೇ ಪಾಕಿಸ್ತಾನ ಭಾರತದ ವಿರುದ್ಧದ ಯುದ್ಧಕ್ಕೆ ಭಯೋತ್ಪಾದಕರನ್ನ ಬಳಕೆ ಮಾಡ್ಕೊಳ್ಳುತ್ತೆ, ಇಸ್ಲಾಂ ಅನ್ನೋ ಅಸ್ತ್ರವನ್ನು ಬಳಕೆ ಮಾಡ್ಕೊಳ್ಳುತ್ತೆ. ಕಾಫಿರ್ ಮುಲ್ಕ್ ಮೇ ಇಸ್ಲಾಂ ಖತ್ರೆ ಮೇ ಹೈ ಅಂತ ಹೇಳಿ ಅಲ್ಲಿ ಮತ್ತು ಇಲ್ಲಿ ಕೂಡ ಭಾರತದ ವಿರುದ್ಧ ಮೂರ್ಖರ ಹೆಂಡೊಂದು ಬಂಡಾಯ ಏಳೋ ಹಾಗೆ ಮಾಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಹೋಗುತ್ತೆ. ಇದರ ಭಾಗವಾಗಿನೇ ಈಗ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತದ ಒಳನುಸುಳೋದಕ್ಕೆ ಸುಮಾರು 250ಕ್ಕೂ ಹೆಚ್ಚು ಉಗ್ರರನ್ನ ಪಾಕಿಸ್ತಾನ ಸಿದ್ಧಗೊಳಿಸಿ ನಿಲ್ಲಿಸಿದೆ. ಗೆಳೆಯರೆ, ಈ ಆಕ್ರಮಿತ ಕಾಶ್ಮೀರ ಅನ್ನೋದು ಪಾಕಿಸ್ತಾನದ ಭಯೋತ್ಪಾದಕರ ತರಬೇತಿ ಕೇಂದ್ರವಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಹೊಸ ವಿಷಯ ಏನಲ್ಲ. ಭಾರತದ ಗಡಿಯಲ್ಲಿ ಹಾಗೂ ಆಫ್ಘಾನಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಸಾಕಷ್ಟು ಉಗ್ರ ತರಬೇತಿ ಕೇಂದ್ರಗಳನ್ನು ನಡೆಸುತ್ತೆ. ಒಂದು ಕಾಲಕ್ಕೆ ಕಾಶ್ಮೀರದಿಂದ ಹೋಗ್ತಾ ಇದ್ದ ಯುವಕರಲ್ಲಿ ತರಬೇತಿ ಪಡ್ಕೊಳ್ತಾ ಇದ್ರು. ಇತ್ತೀಚೆಗೆ ಉಗ್ರ ಸಂಘಟನೆಗಳಿಗೆ ನೇಮಕಗೊಳ್ಳೋ ಕಾಶ್ಮೀರಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಅದರಲ್ಲೂ ಆರ್ಟಿಕಲ್ 370 ರದ್ದಾದ ನಂತರ ಸರ್ಕಾರ ಮತ್ತು ಸೇನೆ ತಗೊಳ್ತಾ ಇರುವ ಒಂದಷ್ಟು ಕ್ರಮಗಳು ಕಾಶ್ಮೀರಿ ಯುವಕರನ್ನ ಉಗ್ರವಾದದ ಕಡೆಗೆ ಹೆಚ್ಚು ಆಕರ್ಷಿತರಾಗದ ಹಾಗೆ ತಡೀತಾ ಇವೆ. ಹಿಂದೆ ಕಾಶ್ಮೀರದಲ್ಲಿ ಉಗ್ರ ಒಬ್ಬ ಸತ್ರೆ ಅವನನ್ನು ಹುತಾತ್ಮನ ಥರ ಬಿಂಬಿಸಲಾಗ್ತಾ ಇತ್ತು. ಅವನ ಶವಯಾತ್ರೆಯಲ್ಲಿ ಕಲ್ಲು ತೂರಾಟ ಆಗ್ತಾ ಇತ್ತು, ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗಲಾಗ್ತಾ ಇತ್ತು. ಆದರೆ ಕಳೆದ 5 ವರ್ಷಗಳಿಂದ ಅಲ್ಲಿ ಸಾಕಷ್ಟು ಉಗ್ರರನ್ನ ಹೊಡೆದು ಕೆಡವಲಾಗಿದೆ. ಆದರೂ ಕೂಡ ಕಲ್ಲು ತೂರಾಟ ಅಲ್ಲಿಲ್ಲ. ಭಾರತದ ವಿರುದ್ಧ ಮೆರವಣಿಗೆಗಳು ಇಲ್ಲ, ಘೋಷಣೆಗಳು ಇಲ್ಲ. ಯಾಕೆಂದ್ರೆ ಭದ್ರತಾ ಪಡೆಗಳು ಹೊಡೆದು ಹಾಕೋ ಉಗ್ರರನ್ನ ಅವ್ರು ಎಲ್ಲಿ ಸಾಯ್ತಾರೋ ಅಲ್ಲೇ ಮಣ್ಣಿಗಿಡ್ಲಾಗ್ತಾ ಇದೆ. ಅವರನ್ನ ಹುತಾತ್ಮರ ಪಟ್ಟಕ್ಕೆ ಏರಿಸೋದಕ್ಕೆ ಬಿಡ್ತಾ ಇಲ್ಲ. ಹಾಗೆ ಕಾಶ್ಮೀರಿ ಯುವಕರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅವರು ಕೂಡ ಪಾಕಿಸ್ತಾನದ ಸಂಚನ ಈಗೀಗ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಉಗ್ರ ಪಡೆಗಳಿಗೆ ರಿಕ್ರೂಟ್ಮೆಂಟ್ ಕಡಿಮೆ ಆಗ್ತಾ ಇದೆ. ಇದರ ಪರಿಣಾಮ
ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಮಾಡೋದಕ್ಕೆ ಪಾಕಿಸ್ತಾನ ತನ್ನ ನೆಲದಿಂದಲೇ ಉಗ್ರರನ್ನ ಕಳುಹಿಸಿಕೊಡಬೇಕಾಗಿ ಬರ್ತಾ ಇದೆ. ಈ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾಗಳು ಹಾಗೂ ಕಾಶ್ಮೀರದಲ್ಲಿ ಇತ್ತೀಚೆಗೆ ಹುಟ್ಟುಕೊಂಡಿರೋ ರೆಸಿಸ್ಟೆನ್ಸ್ ಫ್ರಂಟ್ ನಂತಹ ಉಗ್ರ ಸಂಘಟನೆಗಳಿಗೆ ಕೂಡ ಪಾಕಿಸ್ತಾನದಿಂದಲೇ ಭಯೋತ್ಪಾದಕರನ್ನ ನೇಮಕಾತಿ ಮಾಡಬೇಕಾಗಿ ಬರ್ತಾ ಇದೆ. ಅವರಿಗೆ ತರಬೇತಿಯನ್ನ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ ಕೊಡಲಾಗ್ತಾ ಇದೆ. ಆನಂತರ ಅವರನ್ನ ಗಡಿ ದಾಟಿಸಿ ಪೀರ್ ಪಂಜಾಲ್ ರೇಂಜ್ ಮೂಲಕ ಭಾರತದ ಒಳಕ್ಕೆ ಕಳುಹಿಸುವ ಕೆಲಸ ನಡೆಯುತ್ತೆ. ಈ ತರಬೇತಿ ಕೊಡೋದಕ್ಕೆ ಆಕ್ರಮಿತ ಕಾಶ್ಮೀರದ ಗಡಿಯಲ್ಲಿ ಸುಮಾರು 27ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳು ಹಾಗೂ ಲಾಂಚಿಂಗ್ ಸೆಂಟರ್ಗಳಿವೆ ಅನ್ನೋ ಮಾಹಿತಿಯನ್ನ ಬೇಹುಗಾರಿಕಾ ಇಲಾಖೆ ಕೊಡ್ತಾ ಇದೆ. ಆ ಲಾಂಚಿಂಗ್ ಪಾಯಿಂಟ್ಗಳಲ್ಲಿ ಈಗ 250ಕ್ಕೂ ಹೆಚ್ಚು ಮಂದಿ ತರಬೇತಿ ಪಡೆದ ಉಗ್ರರು ಭಾರತದೊಳಕ್ಕೆ ಕಾಲಿಡೋದಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಬೇಹುಗಾರಿಕಾ ಇಲಾಖೆ ಹಂಚಿಕೊಂಡಿರೋದಾಗಿ BSFನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ಪೀರ್ ಪಂಜಾಲ್ ರೇಂಜ್ ಬಗ್ಗೆ ನಿಮಗೆ ಈ ಹಿಂದೆ ವಿವರವಾಗಿ ಹೇಳಿದ್ದೀನಿ. ಇದು ಅತ್ಯಂತ ದುರ್ಗಮವಾದ ಕಾಡು ಮತ್ತು ಪರ್ವತಗಳನ್ನು ಹೊಂದಿರುವ ಪ್ರದೇಶ. ಆಕ್ರಮಿತ ಕಾಶ್ಮೀರದಲ್ಲಿ ತರಬೇತಿ ಪಡೆದ ಉಗ್ರರಿಗೆ ಪರ್ವತ ಕಣಿವೆಗಳಲ್ಲಿ ಸಂಚರಿಸುವ ಮತ್ತು ಗುಹೆಗಳಲ್ಲಿ ವಾಸ ಮಾಡುವ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಇನ್ನು ಪೀರ್ ಪಂಜಾಲಲ್ಲಿ ನೈಸರ್ಗಿಕ ಗುಹೆಗಳಿರೋದ್ರಿಂದ ಇವು ಉಗ್ರರು ಅಡಗಿಕೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತವೆ. ಹಾಗೆ ಅಲ್ಲಿ ಜನಸಂಚಾರ ಕಡಿಮೆ ಇರೋದ್ರಿಂದ ಇವರು ಒಳನುಸುಳಿ ಅಡಗಿ ಕೂತರೂ ಕೂಡ ಸಾಕಷ್ಟು ದಿನಗಳ ಕಾಲ ಯಾರ ಅರಿವಿಗೂ ಬಾರದೇ ಇರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇನ್ನು ಕಾಶ್ಮೀರದಲ್ಲಿ ಭಯೋತ್ಪಾದಕರ ನೇಮಕಾತಿ ಕಡಿಮೆ ಆಗ್ತಾ ಇದೆ ಅನ್ನೋದು ನಿಜ. ಆದರೆ OWG ಅಂದ್ರೆ ಓವರ್ ಗ್ರೌಂಡ್ ವರ್ಕರ್ಸ್ ಸಂಖ್ಯೆ ತುಂಬಾನೇ ಇದೆ. ಇವರು ಉಗ್ರ ಸಂಘಟನೆಗಳು ಕೊಡೋ ಹಣಕ್ಕಾಗಿ ಕೆಲಸ ಮಾಡ್ತಾರೆ. ಗಡಿ ದಾಟಿ ಬರೋ ಉಗ್ರರಿಗೆ ಬೇಕಾದ ಹಣ, ಆಯುಧ, ಆಹಾರ, ಮಾದಕ ಪದಾರ್ಥಗಳನ್ನು ಒದಗಿಸಿಕೊಡೋದರ ಜೊತೆಗೆ ಅವರಿಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋ ಮ್ಯಾಪ್ಗಳನ್ನು ಒದಗಿಸಿಕೊಡೋದು ಕೂಡ ಈ OWGಗಳೇ. ಇವರ ನೆರವನ್ನು ಪಡ್ಕೊಂಡು ಉಗ್ರರು ಕಣಿವೆಯಲ್ಲಿ ಸುಲಭವಾಗಿ ದಾಖಲಾಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅದಕ್ಕೂ ಕಡಿವಾಣ ಹಾಕೋ ಕೆಲಸದಲ್ಲಿ ಭದ್ರತಾ ಪಡೆಗಳು ನಿರತವಾಗಿವೆ. LOCಯ ಉದ್ದಕ್ಕೂ BSF, ರಾಷ್ಟ್ರೀಯ ರೈಫಲ್ಸ್ ಹಾಗೂ ಸ್ಥಳೀಯ ಪೊಲೀಸರು ನಿರಂತರವಾಗಿ ಗಸ್ತು ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅಲ್ಲಿಗ CRPF ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಒಳಗೆ ಬರೋ ಉಗ್ರರನ್ನ ಹೊಡೆದು ಕೊಲ್ತೀವಿ ಅನ್ನೋದು BSF ಅಧಿಕಾರಿಗಳು ಹೇಳ್ತಾ ಇರೋ ಮಾತು. ಆದ್ರೆ ಉಗ್ರರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಅವರು ಗಡಿ ದಾಟಿ ಒಳಗೆ ಬರೋವರೆಗೆ ಯಾಕೆ ಕಾಯಬೇಕು? ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳು, ಲಾಂಚಿಂಗ್ ಪ್ಯಾಡ್ಗಳು, ತರಬೇತಿ ಕೇಂದ್ರಗಳ ಬಗ್ಗೆ ಭಾರತೀಯ ಏಜೆನ್ಸಿಗಳಿಗೆ ತುಂಬಾನೇ ಮಾಹಿತಿ ಇದೆ. ಇವತ್ತು ಪಾಕಿಸ್ತಾನದಲ್ಲಿ ಭಾರತೀಯ ಬೇಹುಗಾರರು ಎಷ್ಟು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಯಾವನಾದ್ರೂ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಯಾರಾದ್ರೂ ಜನ್ನತ್ಗೆ ಪಾರ್ಸಲ್ ಮಾಡಿದ್ರೆ ಪಾಕಿಸ್ತಾನದ ಪೊಲೀಸರಿಗಿಂತಲೂ ಮೊದಲು ಅದು ಗೊತ್ತಾಗೋದು ಭಾರತಕ್ಕೆ. ಅಷ್ಟೊಂದು ನೆಟ್ವರ್ಕ್ ಅನ್ನು ಹೊಂದಿರುವಾಗ ಭಯೋತ್ಪಾದಕರ ನೆಲೆಗಳು ಎಲ್ಲಿವೆ ಅನ್ನೋದು ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಭಾರತ ಈ ಹಿಂದೆ ಮಾಡಿದ ಹಾಗೆ ಇನ್ನೂ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಯಾಕೆ ಮಾಡಬಾರದು? ಉಗ್ರರು ಗಡಿ ದಾಟಿ ಬಂದು ಕಾಡಲ್ಲಿ ಅಡಗಿ ಕೂತು ಅವರಿಗಾಗಿ ಕೂಂಬಿಂಗ್ ಮಾಡ್ತಾ ಆಯಕಟ್ಟಿನ ಜಾಗದಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕೂತ ಉಗ್ರರು ಹಾರಿಸೋ ಗುಂಡುಗಳಿಗೆ ನಮ್ಮ ಯೋಧರನ್ನು ನಾವು ಕಳ್ಕೊಳ್ತಾ ಆಮೇಲೆ ಉಗ್ರರನ್ನು ಹೊಡೆದು ಹಾಕೋ ಕೆಲಸ ಯಾಕೆ ಬೇಕು? ಅದರ ಬದಲು ಅವರ ಅಡಗು ತಾಣಗಳು, ಲಾಂಚ್ ಪ್ಯಾಡ್ಗಳನ್ನೇ ಧ್ವಂಸ ಮಾಡಿದ್ರೆ ಆಗೋದಿಲ್ವಾ? ಭಾರತ ಈ ಬಗ್ಗೆ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಕಾಶ್ಮೀರದ ಗಡಿಯಲ್ಲಿ ಭಾರತದ ಒಳನುಸುಳೋದಕ್ಕೆ ಸಿದ್ಧರಾಗಿರುವ 250 ಉಗ್ರರ ಕುರಿತಾಗಿ BSF ಹೇಳ್ತಾ ಇರೋ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.